ಅಲಿಗೇಷನ್ಸ್ ಬಂದಾಗ ಓವರ್ ಇಸ್ ರೆಸ್ಪಾನ್ಸಿಬಲ್ ವಿಲ್ ಹ್ಯಾವ್ ಟು ಸ್ಪೀಕ್. ದಟ್ ಈಸ್ ಅವ್ರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಹಿಂಗೆ ಬರಬಾರ್ದು ಅಂತ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಬೈ ಕೋಇನ್ಸಿಡೆನ್ಸಲ್ಲಿ ಆಗಿರ್ಬೋದು. ಬಟ್ ಸಿನ್ಸ್ ಪಬ್ಲಿಕ್ ಡೊಮೈನಲ್ಲಿ ಈ ಥರ ಚರ್ಚೆಗಳು ನಡಿಬೇಕಾದ್ರೆ ಬೇರೆಯವ್ರ ಮಕ್ಕಳು ಕೂಡ ಪಾಪ ಅವರಿಗೆ ಏನೋ ಅನ್ಯಾಯ ಆಗಿದೆ ಅಂತ ಹೇಳಿದಾಗ, ಯಾಕೆಂದರೆ ಅವರು ಕಷ್ಟಪಟ್ಟಿರ್ತಾರೆ, ಅದಕ್ಕಾದರೂ ಸಮ್ ಕೈಂಡ್ ಆಫ್ ಚೆಕ್ ಪಾಯಿಂಟ್ ಇಟ್ಬಿಟ್ಟು ಅದು ಉತ್ತರನ ಅಧ್ಯಕ್ಷರು ಕೊಡಬೇಕಾಗತ್ತೆ. ಹಾಗೆ ತಪ್ಪಿಸ್ಕೊಂಡು ಇದು ಮಾಡೋದಕ್ಕಾಗೋದಿಲ್ಲ ನನ್ನ ಅನಿಸಿಕೆ. ಆ್ಯಂಡ್ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ನೀವು ಹೇಳ್ತಾ ಇರೋದು ನೀವು ನೋಡ್ತಕ್ಕಂಥ ಆ್ಯಂಗಲಲ್ಲಿ ಆ ಸೀರೀಸ್ ಕಂಟಿನ್ಯೂಸ್ ಇದ್ದರೆ ಅವರಿಗೇನೋ ಆಗಿರ್ಬೋದು, ಹಿಂಗೆ ಮಾಡಿರ್ಬೋದು ಅಂಥೇಳಿ, ಇವರಿಗೆಲ್ಲ ಏನೋ ಒಂದು ಪಾರ್ಶಲಿಟಿ ಮಾಡಿರ್ಬೋದು ಅಂತಕ್ಕಂಥದ್ದು. ಮತ್ತು ಆನ್ಸರ್ ಪೇಪರಲ್ಲೂ ಕೂಡ ಮ್ಯಾನಿಪುಲೇಟ್ ಮಾಡಿರ್ಬೋದು ಅಂಥೇಳಿ ಏನು ನೀವು ತಾವೇನು ಹೇಳ್ತಾ ಇದ್ದೀರಾ. ಈಗ ಏನೇ ಅಲಿಗೇಷನ್ ಬಂದಾಗ ಅನ್ಲೆಸ್ ಇಟ್ ಈಸ್ ಪ್ರೂವ್ಡ್ ಇಟ್ ಕಾಂಟ್ ಬಿ ಅದು ನಿಜ ಅಂಥೇಳಿ ಹೇಳೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಈ ಥರ ಅಲಿಗೇಷನ್ ಬಂದಾಗ ಅಧ್ಯಕ್ಷರು ಏನಿದ್ದಾರೆ, KPSC ಅಧ್ಯಕ್ಷರು, ಅವರು ಹಿ ಹ್ಯಾಸ್ ಟು ಕಮ್ ಆ್ಯಂಡ್ ಟೆಲ್. ಆ್ಯಂಡ್ ಆ ಥರ ಏನಾದರೂ ಇದ್ದರೂ ಕೂಡ ನಮ್ಮ ಸರ್ಕಾರದಲ್ಲಿ ಮೋಸ್ಟ್ಲಿ ಐ ಥಿಂಕ್ ಮನೆ ಮುಖ್ಯಮಂತ್ರಿಗಳು ಕೂಡ ಈ ಥರ ಅನ್ಯಾಯ ಆಗಿದೆ ಅಂಥೇಳಿ ಏನಾದರೂ ಅವರಿಗೂ ಕೂಡ ಅನಿಸಿದಾಗ ಐ ಥಿಂಕ್ ಹಿ ವಿಲ್ ಗೋಯಿಂಗ್ ಫಾರ್ ಅ ಚೆಕ್ ಪಾಯಿಂಟಲ್ಲಿ ಏನು ಮಾಡಬೇಕು ಅದು ಮಾಡಬೇಕಾಗತ್ತೆ. ಇಲ್ಲಾಂದರೆ ಬೇರೆ ಮಕ್ಕಳಿಗೆ ಅನ್ಯಾಯ ಆಗಿದ್ದರೆ ಅದು ತಪ್ಪಾಗ್ತದೆ ಅಂತ ನನ್ನ ಭಾವನೆ. ರಾಜ್ಯಕ್ಕೆ ಇಲ್ಲ ಏನೇ ಆದ್ರೂ ಇದನ್ನು ಟ್ರಾನ್ಸ್ಪರೆನ್ಸಿ ಇಡಬೇಕು. ಎನಿ ಎಕ್ಸಾಮ್ಸ್ ಅದರ ರಿಸಲ್ಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಟ್ರಾನ್ಸ್ಪರೆನ್ಸಿ ಇರೋದು ಒಳ್ಳೆಯದು. ನಾನು ಕೂಡ ಈಗ ನಮ್ಮ ಇಲಾಖೆಗಳಲ್ಲಿ ಭಾಳ ಟ್ರಾನ್ಸ್ಪರೆನ್ಸಿ ಇಟ್ಬಿಟ್ಟು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನನ್ನ ಕಂಟ್ರೋಲ್ ಬರೋಲ್ಲ, ನಾವು ಬರೋದೂ ಇಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫರ್ಸ್ ಇರಲಿ, ಇಟ್ಸ್ ಆಲ್ ಕೌನ್ಸಿಲಿಂಗ್, ದೇ ಡೋಂಟ್ ಕಮ್. ನಮ್ಮ ಬಂದು ಕೇಳ್ತಾರೆ, ಮಾಡೋದಿಲ್ಲ. ಡೆಪ್ಯುಟೇಷನ್ ಹೋದ ಸತಿ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮಿಷನೇ ಕೊಡಲಿಲ್ಲ. ನಾನು ಬಂದಾಗ ಫಸ್ಟ್ ಟೈಮು 2,000 ಚಿಲ್ಲರೆ ಮಾಡಿಬಿಟ್ಟಿದ್ದೆ ನಾನು. ಯಾಕೆಂದರೆ ಬಂದು ಏನೋ ಒಂದು ಪ್ರಾಬ್ಲಮ್ಮು ಅಂತೇಳಿ ಅವಾಗ ಆಪ್ಷನ್ಸ್ ಇತ್ತು. ಆಮೇಲೆ ಟೀಚರ್ಸು ಕೊರತೆ ಇದೆ, ಈ ಏನು ಡೆಪ್ಯುಟೇಷನ್ ಮಾಡಿಬಿಟ್ರೆ ಮತ್ತೆ ಕೊರತೆನೇ ನಾನೇ ಇನ್ಕ್ರೀಸ್ ಮಾಡ್ಕೊಳ್ಳಿ, ನನ್ನ ಇಲಾಖೆಗೆ ನಾನೇ ವಿರುದ್ಧವಾಗಿ ನೆಟ್ಕೊಂಡಾಗುತ್ತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೋಡಪ್ಪ ಇದು ನೆಸೆಸಿಟಿ ಇದ್ದರೆ ಮಾಡು, ಇಲ್ಲ ಕೆಲಸತಿ ಏನಾಗುತ್ತೆ ಆನೆಸ್ಟ್ಲಿ ಯಾರಿಗೊಬ್ರಿಗೆ ನಿಜವಾಗ್ಲೂ ಹುಷಾರಿರಲ್ಲ, ಕೆಲವರು ಅವ್ರಿಗೆ ಮಾಡೋಕ್ಕಾಗಲ್ಲ, ಇನ್ನೊಬ್ಬರಿಗೆ ಯಾರು ಸುಳ್ಳು ಹೇಳ್ಕೊಂಡು ಬರ್ತಾರೆ ಅವ್ರಿಗೆ ನಾವು ಸಹಾಯ ಮಾಡಿಬಿಟ್ಟಿರ್ತೀವಿ. ಅದು ಬೇಡ ಅಂತೇಳಿ ಹೋದ್ಸತಿ ಒಂದು ಡೆಪ್ಯುಟೇಷನ್ ಮಾಡಲಿಲ್ಲ. ಈಗ ಅದಕ್ಕೆ ಒಂದು ಸುಧಾರಣೆ ಬಂತು. ಈಗ ಡೆಪ್ಯುಟೇಷನ್ ಅದನ್ನ ನಾವು ಮಾಡೋದಿಲ್ಲ ಇನ್ನು. ಬಟ್ ಡೆಪ್ಯುಟೇಷನ್ ಮಾಡಬಾರ್ದು, ಈ ಥರ ಸ್ಟ್ರಿಕ್ಟಾಗಿ ನಡೆಸಿದ್ರೆ ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ಬಟ್ ನೀವು ಈ ಮಾತನ್ನು ಕೇಳಿರೋದ್ರಿಂದ ನಾನು ಕೂಡ ಮಾಧ್ಯಮದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಹೆವಿಯಾಗಿ ಚರ್ಚೆ ಆಗೋದ್ರಿಂದ ವಿರೋಧ ಪಕ್ಷದವರು ಕೇಳಿದಾಗ ನಾವು ಐ ಥಿಂಕ್ ವಿ ಆರ್ ಆನ್ಸರಬಲ್. ಐ ಥಿಂಕ್ ವಿ ಶುಡ್ ಡೂ ಇಟ್. ಅದು ಅಧ್ಯಕ್ಷರು ಬಂದು ಮಾತಾಡೋದು ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ನನಗದು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಬಟ್ ನೀವೇನು ಮಾಹಿತಿ ಕೊಟ್ಟರಿ ಹಿಂಗೆ ಸೀರೀಸಲ್ಲಿ ಸಮ್ ಕೈಂಡ್ ಆಫ್ ಥಿಂಕ್ ಆಗಿರಬಹುದು ಅಂತ ಹೇಳಿ ನೀವೇನು ಹೇಳ್ತಾ ಇದ್ದೀರಾ, ಐ ಥಿಂಕ್ ಹಿ ವಿಲ್ ಹ್ಯಾವ್ ಟು ಆನ್ಸರ್. ಇದೊಂದು ಇತಿಹಾಸ, ಇದೇನು ಇಲ್ಲೇನು ಪಾರದರ್ಶಕತೆ ಇಲ್ಲ ಅಂತೇನಿಲ್ಲ, ಇದೊಂದು ಇತಿಹಾಸ ಅಲ್ಲ, ಅವರ ಕಂಟಿನ್ಯೂಟಿ ಇದ್ದಾಗ ಅಂತಹ ಪ್ರಶ್ನೆಗಳು ಇವರು ಸಮರ್ಥನೆಗಳು ಈ ಥರ ಪ್ರಶ್ನೆ ಇದ್ದಾಗ ಇತಿಹಾಸ ಒಂದು ಕಡೆಗೆ ಇರಲಿ. ಬಟ್ ಏನು ಪ್ರಶ್ನೆಗಳಾಗಿರ್ತವೆ, ಯಾರಿಗೆ ಮನಸ್ಸಿಗೆ ನೋವಾಗಿರುತ್ತೆ, ಕಷ್ಟಪಟ್ಟು ಓದಿರ್ತಾರೆ, ಅವ್ರಿಗೂ ಕೂಡ ಉತ್ತರ ಕೊಡೋದು ನಮ್ಮ ಡ್ಯೂಟಿ ಆಗುತ್ತೆ. ವಿ ಆಲ್ ಆರ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ನಾವು ರೆಸ್ಪಾನ್ಸಿಬಿಲಿಟಿ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಇತಿಹಾಸಕ್ಕೆ ಒಂದು ಇದಿರ್ತದೆ, ಏನದಕ್ಕೆ ಒಂದು ಸಮರಿ ಆನ್ಸರ್ ಇರುತ್ತೆ, ಅದನ್ನು ಹೇಳೋದು ಒಳ್ಳೆಯದು ಅಂಥೇಳಿ. ಇತಿಹಾಸ ಅಂತೇಳಿ ಒಂದು ವರ್ಡಲ್ಲಿ ಮುಗ್ಸೋಕ್ಕಾಗಲ್ಲ, ಅದು ಇತಿಹಾಸನ ಓದ್ಬೇಕಲ್ಲ, ಅದನ್ನು ಕೊಡೋದು ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೀನಿ. ಶಿಕ್ಷಣ ಇಲಾಖೆದು ಏನೇನೆಲ್ಲ ಇಲ್ಲ ಯಾವಾಗಲೂ ಇಲ್ಲ ಯೋಜನೆಗಳೆಲ್ಲ ನಿಮಗೆಲ್ಲ ಹೇಳಿದ್ದೀನಿ, ಮತ್ತಿನ್ನೇನು ಅಂಥದ್ದೇನಿಲ್ಲ. ಇಂಪ್ಲಿಮೆಂಟೇಷನ್ ಮಾಡಬೇಕು ಸುಮಾರಷ್ಟು. ಮೊನ್ನೆನೂ ಕೂಡ ನಮ್ಮ ಶಿಕ್ಷಣ ನೌಕರರ ಟೀಚರ್ಸ್ ಅಸೋಸಿಯೇಷನ್ ಅವ್ರದ್ದು ಸಮಸ್ಯೆಗಳು ತುಂಬ ಇತ್ತು. ಸುಮಾರಷ್ಟು 75-80% ನಾವು ಇತ್ಯರ್ಥ ಮಾಡಿದ್ದೀವಿ. ಅವರು ಕೂಡ ಅಭಿನಂದನೆ ಮಾಡಿದರು. ಕೆಲವು ಸ್ಮಾಲ್ ಇಶ್ಯೂಸ್ ಇದೆ. ಐ ಥಿಂಕ್ ನಾವು ಏನೇನು ಹೊಸ ಯೋಜನೆ ಬದಲು ಇರೋ ಯೋಜನೆನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಮಕ್ಕಳಿಗೆ ಯೂಸ್ ಆಗಬೇಕು. ಮತ್ತು ಈ ಸತಿಗೆ ನಾವು ಕೇಳ್ಕೊಳ್ಳೋದೇನು ಅಂದರೆ, ಇದೆಲ್ಲ ಕೊಡ್ತೀವಲ್ಲ, ಈಗೆಲ್ಲ ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಆಗ್ತಾಯಿದೆ. ನಂದು ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ನ್ಯೂನತೆಗಳು ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಅದೆಲ್ಲ ಪಾರಂಪರಿಕವಾಗಿ ಬಂದ್ಬಿಟ್ಟಿದೆ ನನಗೆ. ಚೇಂಜಸ್ ಅಂತೂ ಮಾಡ್ತಾಯಿದ್ದೀವಿ. ಕ್ವಾಲಿಟಿ ಆಫ್ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ಕಲಿಕೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಅದಕ್ಕೆ ಏನು ಡ್ರಾಸ್ಟಿಕಲ್ಲಾಗಿ ಅಡ್ಮಿಷನ್ ರೇಟ್ ಇಳಿತಾ ಇದೆ, ಅದು ಬರೀ ನಂದಲ್ಲ, ಈ ವಿರೋಧ ಪಕ್ಷದವ್ರು ಹೇಳ್ತಾರೆ
ಏನು ಬರೀ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾ ಇದೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ಅವ್ರ ಹಣೆ ಬರಕ್ಕೆ ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಬರೆದಿದ್ದಾರೆ. ಏನಂತ ಹೇಳಿದ್ರೆ 66,000 ನಾವು ಶಾಲೆನ ಕ್ಲೋಸ್ ಮಾಡಿದ್ದೀವಿ ಅಂತ. ಅದು ನಮ್ಮ ಕರ್ನಾಟಕ. ಸೊ ಇಡೀ ದೇಶದಲ್ಲಾಗಿದೆ. ಮಧ್ಯಪ್ರದೇಶದಲ್ಲಿ 16,000ನ 13,000 ಕ್ಲೋಸ್ ಆರ್ಡರ್ ಮಾಡಿಬಿಟ್ರು. ಆರ್ಡರ್ ಮಾಡಿ ಕ್ಲೋಸ್ ಮಾಡಿದರು ಈ ಮ್ಯಾಗ್ನೆಟಿಕ್ ಸ್ಕೂಲ್ ಈ ಥರ ಪ್ರಿನ್ಸಿಪಲ್. ಸೊ ನಾನು ಅದನ್ನು ಚರ್ಚೆಗೆ ಹೋಗೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಲ್ಲ ಅಂತ ಹೇಳೋದು ಒಂದು ಭಾಗ. ಆದರೆ ನಾನು ದಯವಿಟ್ಟು ಪೋಷಕರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆಯಿತು, ಸಿಸ್ಟಮಲ್ಲಿ ತಪ್ಪುಗಳು ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಸರಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ, ಸರಿನೂ ಮಾಡ್ತಾಯಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಮಕ್ಕಳನ್ನ ದಯವಿಟ್ಟು ನೀವು ಸರ್ಕಾರಿ ಶಾಲೆಗೆ ಕಳಿಸಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಯಾಕೆಂದರೆ ನಿಮ್ಮ ಟ್ಯಾಕ್ಸ್ ಹಣನ ಊಟ ಕೊಡ್ತೀವಿ, ತಿಂಡಿ ಬಟ್ಟೆ ಎಲ್ಲ ಕೊಡ್ತೀವಿ. ಟೀಚರ್ಸೇ ರಿಕ್ರೂಟ್ ಮಾಡಿ. ಈ ಸರಿ ಗೆಸ್ಟ್ ಟೀಚರ್ಸ್ನು ಕೂಡ ಫಸ್ಟಿಂದ ತೊಗೊಳ್ತೀವಿ. ಈ ಕಡೆ ರಿಕ್ರೂಟ್ಮೆಂಟು ಕೂಡ ಈಗ ಇಂಟರ್ನಲ್ ರಿಸರ್ವೇಷನ್ ಒಂದು ಹಂತಕ್ಕೆ ಬಂದುಬಿಟ್ಟಿದೆ. ಇವತ್ತು ಇನ್ನೂ ಒಂದು ಚರ್ಚೆಗೆ ಬರ್ಬೋದೇನೋ ಅಂಥೇಳಿ ನಾನು ಭಾವಿಸ್ತೀನಿ. ಅದೊಂದು ಆಗಿಬಿಟ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟ್ ಮಾಡಿ ಅವ್ರಿಗೆ ಪಾಠ ಹೇಳ್ಕೊಡೋದು ಕೊಡ್ತೀವಿ. ದಯವಿಟ್ಟು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ವಿಶ್ವಾಸದಿಂದ ಕಳಿಸಿ ಆರ್ಥಿಕ ಹೊರೆ ಮಾಡ್ಕೋಬೇಡಿ ಅಂತ ನಾನು ಮನವಿ ಮಾಡ್ತೀನಿ. ಇದೇ ನಮಗೆ ಬಜೆಟಿಗೆ ಸಪೋರ್ಟ್ ಮಾಡಿದೆ. ನಾವು ಮಾಡೋಕ್ಕಾಗಲ್ಲ. ಎವ್ರಿ ಟೈಮ್ ವಿ ಕಾಂಟ್ ಡೂ. ಲಾಸ್ಟ್ ಟೈಮು ಬಂದರು ಮಾಧ್ಯಮದವ್ರು, ನಿಮ್ಮನ್ನೆಲ್ಲ ಕರ್ಕೊಂಬಂದರು, ಅದೆಲ್ಲ ಸಿಸ್ಟಮ್ ಆಗಲ್ಲ. ಅವರೇ ಕೋರ್ಟಿಗೆ ಹೋಗಿದ್ದು, ನಾನಲ್ಲ. ಅವರೇ ಹೋಗೋದು, ಅವರೇ ಹೊಲ್ಸು ಮಾಡೋದು. ಮೊನ್ನೆ ಈಗ ಕುತ್ಕೊಂಡು ಮತ್ತೆ ಪ್ರೆಸ್ಸಿಗೇನೋ ಹೋಗಿದ್ದಾರೆ. ದೇ ಆಲ್ ಆರ್ ಎಜುಕೇಟೆಡ್, ದೇ ಶುಡ್ ಅಂಡರ್ಸ್ಟ್ಯಾಂಡ್. ಈಗ ಆಯಿತು, ನಾನು ಒಂದು ದಿವಸ ಕೊಡ್ತೀನಿ, ಇನ್ನೊಂದು ದಿವಸ ಮಕ್ಕಳು ಮಧ್ಯ ಹುಟ್ಟಿದೆ, ಇನ್ನೊಂದು ದಿವಸ ಮುಂಚೆ, ಯಾವಾಗ? ಹಾಗಾದ್ರೆ ಮಕ್ಕಳು ಹುಟ್ಟಿದ ತಕ್ಷಣ ನೀವು ಸ್ಕೂಲಿಗೆ ಒಂದು ದಿವಸ ಸೇರಿಸ್ಬೇಕಾಗತ್ತೆ. ಹಂಗೆ ಆಗೋದಿಲ್ಲ. ನಾನು ಅದಕ್ಕೆ ಮನವಿ ಮಾಡ್ತೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಅದಕ್ಕೆ ಮೊನ್ನೆ ಬಂದರು. ನಾನು ಹೇಳಿದೆ, ಒಂದು ಪ್ಲ್ಯಾನ್ ಮಾಡಿ, ನಿಮ್ಗೆ ಅಷ್ಟೊಂದು ಇದ್ದಿದ್ದರೆ ಕೋರ್ಟಿಗೆ ನೀವು ಹೋಗಬಹುದು, ಅಲ್ಲಿ ಫೈಟ್ ಮಾಡಿ ಡೈರೆಕ್ಷನ್ಸ್ ತೊಗೊಂಡು ಬಂದರೆ ನಂಗೆ ಆಗುತ್ತೆ. ಬಟ್ ನೀವೇ ಕೋರ್ಟಿಗೆ ಹೋಗಿ, ಕೋರ್ಟೇ ಬೈದ್ಬಿಟ್ಟಿದೆ ಅವರಿಗೆ. ಸೊ ಇದು ಮಾಡೋದು ಈಗ ಮಾಧ್ಯಮದಲ್ಲಿ ಬಂದಾಗ ನೀವು ಪಾಪ ನಿಮ್ಮ ಡ್ಯೂಟಿ ನೀವು ಮಾಡ್ತೀರಿ, ನಾವು ಕೆಟ್ಟವ್ರ ಥರ ಕಂಡುಬಿಡ್ತೀವಿ. ಇವ್ರೇನು ರಿಲ್ಯಾಕ್ಸೇ ಮಾಡಿಲ್ಲ. ಹಂಗೆ ಮಾಡೋಕ್ಕೆ ಬರೋಲ್ಲ. ಇಟ್ಸ್ ಎ ಡಿಫಿಕಲ್ಟ್ ಒನ್. ನೀವು ಪಾಪ ಇವತ್ತು ಯಾರೋ ಒಬ್ರು ನಮ್ಗೆ ಗೊತ್ತಿರೋರು ಕಣ್ಣು ಮೂಲಕ ಬಂದಿದ್ದರು. ಸರ್ 3 ತಿಂಗಳು ಸರ್, ಹೋದ ಸತಿ 5 ತಿಂಗಳು ರಿಲ್ಯಾಕ್ಸೇಷನ್ ಕೊಟ್ಟಿದ್ರಿ ಅಂತೇಳಿ. ಇಲ್ಲಪ್ಪ, ಲಾಸ್ಟ್ ಟೈಮ್ ನಾವು ಕ್ಲಿಯರಾಗಿ ಬರೆದಿದ್ವಿ. LKGಗೆ UKGಗೆ ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಗೆ ಈ ವರ್ಷ ಇರಬೇಕು. ಆ್ಯಂಡ್ ದಿಸ್ ಇಸ್ ಒಂದು ನಾನು ಮಾಡಿದ್ದಲ್ಲ ಅದು. ಮತ್ತು SCPಯಲ್ಲಿ ಥೋರಟ್ ಅಂಥೇಳಿ ಯಾರು ಅಧ್ಯಕ್ಷರಿದ್ರು ಅವರಿಗೆ ಕಳಿಸಿ ನೀವೇನು ಹೇಳ್ತೀರಾ ಅಂಥೇಳಿ ಅವ್ರ ಹತ್ರ ತಗೊಂಡು, ಮನೆ ಮುಖ್ಯಮಂತ್ರಿಗಳು ನನಗೆ ಪ್ರೆಷರ್ ಹಾಕಿದ್ರು. ನೋಡಪ್ಪ, ಅದು ಏನಾದ್ರು ಮಾಡೋ ಹೊತ್ಲಾಗಿ ಅವ್ರಿಗೆ ಏನೋ ಕೇಳ್ತಾ ಇದ್ದಾರೆ, ಇನ್ಮೇಲಿಂದ ಅವ್ರು ಸೇರಿಸ್ಬೇಕಾದ್ರೆ ಹುಷಾರಾಗಿ ಸೇರಿಸ್ತಾರೆ. ಆಯ್ತು ಸರ್, ನಾನು ಮಾಡ್ತೀನಿ, ಬಟ್ ನಾನು ಮಾಡೋಕ್ಕಾಗಲ್ಲ. ಬಿಕಾಸ್ ಕೋರ್ಟ್ ವಿರುದ್ಧ ಹೋಗುತ್ತೆ. ಒಪಿನಿಯನ್ ಮೇಲೆ ನಾನು ಮಾಡ್ತೀನಿ ಅಂದರೆ ಅದು ತರಿಸ್ಕೊಂಡು ಲಾ ಡಿಪಾರ್ಟ್ಮೆಂಟಿಗೆ ಹೇಳಿ ಅವ್ರು ಕೊಟ್ಟಿರೋದ್ರಿಂದ ನೀವು ಮಾಡ್ಬೋದು. ಇದು ಒಂದೇ ವರ್ಷಕ್ಕೆ ಮಾತ್ರ, ಮುಂದೆ ಮಾಡೋಂಗಿಲ್ಲ. ಅದೇ ಥರ ಕೊಟ್ಟಿದ್ದಾರೆ. ನಾನು ಅದನ್ನ ರಿಪ್ಲಿಕಾ ಮಾಡಿ ಕೊಟ್ಟಿದ್ದೀನಿ. ಪೊಲಿಟಿಕಲ್ ಸರ್, ಈಗ ಪ್ರತಿ ಬಾರಿ ಅಧಿವೇಶನ ಕರೆದಾಗ್ಲೂ ಕೂಡ ಮಂತ್ರವನ್ನ CM DCM ತೋರಿಸ್ತಾ ಇದ್ದಾರೆ. ಎಕ್ಸಾಂಪಲ್, ಬೆಳಗಾವಿಗೂ ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಮತ್ತಿನ್ನೊಂದು ಟೈಮ್ನಲ್ಲಿ CM ಅವರು